ಈಗಾಗಲೇ ದೇವರ ದರ್ಶನ, ಪೂಜೆ ಮೊದಲಾದವುಗಳು ಆನ್ಲೈನ್ನಲ್ಲಿ ನಡೀತಾ ಇದೆ. ಇದೀಗ ಮದುವೆಯ ಆರತಕ್ಷತೆಯು ಆನ್ಲೈನ್ ಮೂಲಕ ನಡೆದಿದೆ. ಇಂಡಿಗೋ ವಿಮಾನ ರದ್ದಾದ ಕಾರಣ ಹುಬ್ಳಿಯಿಂದ ನಡೆದಂತ ತಮ್ಮದೇ ಆರತಕ್ಷತೆಯನ್ನ ವಧುವರ ಆನ್ಲೈನ್ನಲ್ಲಿ ಹಾಜರಾದ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಾ ಇದ್ದಂತ ಹುಬ್ಳಿಯ ಮೇಧಾ ಕ್ಷೀರಸಾಗರ್ ಮತ್ತು ಒಡಿಶಾದ ಭುವನೇಶ್ವರ್ ಸಂಗಮ್ ದಾಸ್ ಆರತಕ್ಷತೆ ಹುಬ್ಳಿಯ ಗುಜರಾತ್ ಭವನದಲ್ಲಿ ನಡಿಬೇಕಾಗಿತ್ತು. ಆದರೆ ಇಂಡಿಗೋ ವಿಮಾನ ರದ್ದಾದ ಕಾರಣ ನವದಂಪತಿಗೆ ಹುಬ್ಳಿ ತಲುಪೋಕೆ ಅನಾನುಕೂಲವಾಗಿದೆ. ಅನಿವಾರ್ಯವಾಗಿ ವರ್ಚುವಲ್ ಆಗಿ ನಡೆದಿದೆ. ಸೊ ನವೆಂಬರ್ 23ರಂದು ಭುವನೇಶ್ವರದಲ್ಲಿ ವಿವಾಹವಾದಂತ ದಂಪತಿಯ ಮದುವೆಯ ಔತಣಕೂಟ ಬುಧವಾರ ವಧುವಿನ ತವರೂರಾದ ಹುಬ್ಳಿಯಲ್ಲಿ ನಡೆಯಲಿತ್ತು. ಆದರೆ ಇಂಡಿಗೋ ವಿಮಾನಗಳು ರದ್ದಾದ ಕಾರಣದಿಂದಾಗಿ ದಂಪತಿ ಭುವನೇಶ್ವರದಲ್ಲಿಯೇ ಬಾಕಿಯಾಗಿದ್ದಾರೆ. ವಧುವರರು ಡಿಸೆಂಬರ್ 2ಕ್ಕೆ ಭುವನೇಶ್ವರದಿಂದ ಬೆಂಗಳೂರಿಗೆ ಮತ್ತು ನಂತರ ಹುಬ್ಳಿಗೆ ಟಿಕೆಟ್ಗಳನ್ನು ಬುಕ್ ಮಾಡಿದ್ರು. ಮಂಗಳವಾರ ಬೆಳಿಗ್ಗೆ 9 ಗಂಟೆಯಿಂದ ಮರುದಿನ ಮುಂಜಾನೆವರೆಗೆ ವಿಮಾನಗಳು ಪದೇ ಪದೇ ವಿಳಂಬವಾಗಿದ್ದು ಡಿಸೆಂಬರ್ 3ರಂದು ರದ್ದಾಗಿದೆ. ಸೊ ಇದರಿಂದಾಗಿ ಹುಬ್ಬಳ್ಳಿಗೆ ಬರಬೇಕಾದಂತ ದಂಪತಿ ವರ್ಚುವಲ್ ಆಗಿ ಕಾರ್ಯಕ್ರಮವನ್ನ ಹಾಜರಾಗಿದ್ದಾರೆ. ಭುವನೇಶ್ವರ, ಮುಂಬೈ, ಹುಬ್ಳಿ ಮೂಲಕ ಪ್ರಯಾಣಿಸ್ತಾ ಇದ್ದಂತ ಹಲವು ಸಂಬಂಧಿಕರು ಕೂಡ ಔತಣಕೂಟಕ್ಕೆ ಹಾಜರಾಗೋಕೆ ಸಾಧ್ಯವಾಗಿಲ್ಲ. ಇನ್ನು ಅತಿಥಿಗಳು ಈಗಾಗಲೇ ಜಮಾಯಿಸಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದರಿಂದ ವಧುವಿನ ಪೋಷಕರು ದಂಪತಿಗಳಿಗೆ ಕಾಯ್ದಿರಿಸಿದ ಆಸನಗಳಲ್ಲಿ ಕುಳಿತು ನಡಿಬೇಕಾದಂತ ಆಚರಣೆಗಳನ್ನ ಮಾಡಿದ್ರು. ವಧುವರರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಬಂದವರಿಂದ ಆಶೀರ್ವಾದ ಪಡೆದ್ರು. ಅದಕ್ಕಾಗಿನೇ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸದ್ಯ ಈ ವಿಡಿಯೋ ಆನ್ಲೈನ್ ಮೂಲಕ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ವಧುವಿನ ತಾಯಿ, ನಾವು ಬುಧವಾರ ಮುಂಜಾನೆವರೆಗೂ ವಧುವರ ಹುಬ್ಳಿಗೆ ತಲುಪುವ ನಿರೀಕ್ಷೆಯಲ್ಲಿದ್ದೆವು. ಆದರೆ ವಿಮಾನ ರದ್ದಾದ ಕಾರಣ ಅವರಿಗೆ ಬರೋಕ್ ಸಾಧ್ಯ ಆಗಿಲ್ಲ. ಆದರೆ ನಾವು ಆರತಕ್ಷತೆಗೆ ಎಲ್ಲಾ ತಯಾರಿ ಮಾಡಿದ್ದೆವು, ನೆಂಟರು ಸಹ ಬಂದಿದ್ರು. ಹಾಗಿರುವಾಗ ಕಾರ್ಯಕ್ರಮವನ್ನು ಮುಂದೂಡೋಕೆ ಅಥವಾ ರದ್ದುಗೊಳಿಸೋಕೆ ಸಾಧ್ಯ ಆಗಿಲ್ಲ. ಆನ್ಲೈನ್ ಮೂಲಕನೇ ಎಲ್ಲಾ ರೀತಿ ರಿವಾಜುಗಳನ್ನ ಮಾಡಬೇಕಾಯ್ತು ಅಂತ ತಿಳಿಸಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳಿಂದ ಹಲವು ಇಂಡಿಗೋ ವಿಮಾನಗಳು ರದ್ದಾಗ್ತಾ ಇದೆ. ವಾರದ ರಜೆ ನೀಡುವ ನಿಯಮ ಅನುಸರಿಸಬೇಕಾದ ಕಾರಣದಿಂದಾಗಿ ಹಲವು ಪೈಲಟ್ಗಳು ರಜೆಯಲ್ಲಿದ್ದಾರೆ. ಅದರಿಂದಾಗಿ ವಿಮಾನ ರದ್ದು ಮಾಡಲಾಗಿದೆ ಅಂತ ಇಂಡಿಗೋ ಹೇಳ್ಕೊಂಡಿದೆ. ಹಾಗೇನೆ ನಿಯಮವನ್ನ ಸಡಿಲಿಕೆ ಮಾಡುವಂತೆಯೂ ಮನವಿ ಮಾಡಿದೆ. ಇದೀಗ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಈ ನಿಯಮವನ್ನ ವಾಪಸ್ ಪಡ್ಕೊಂಡಿದೆ. ಸೊ ಸಿಬ್ಬಂದಿ ಕೊರತೆಯಿಂದಾಗಿ ದೆಹಲಿ, ಜೈಪುರ್, ಭೋಪಾಲ್, ಮುಂಬೈ, ಬೆಂಗಳೂರು, ಹೈದರಾಬಾದ್, ಚೆನ್ನೈ ಮತ್ತು ಇತರ ನಗರಗಳಲ್ಲಿನ ಇಂಡಿಗೋ ವಿಮಾನಗಳು ರದ್ದಾಗಿದೆ. ಇದರಿಂದಾಗಿ ಸಾವಿರಾರು ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲಿ ಸಿಲುಕಿದ್ದಾರೆ. ಸೊ ಇದೆಲ್ಲದರ ನಡುವೆ ಹಲವು ಮಂದಿ ನಿಗದಿಯಾಗಿದ್ದ ಕಾರ್ಯಕ್ರಮಗಳಿಗೆ ಹಾಜರಾಗದೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳನ್ನ, ಸಭೆಗಳನ್ನ ಆನ್ಲೈನ್ ಮೂಲಕ ನಡೆಸೋದು ಹೆಚ್ಚಾಗ್ತಾ ಇದೆ. ದೇವಾಲಯಗಳ ಪೂಜೆಗಳನ್ನ ನೇರ ಪ್ರಸಾರ ಮಾಡೋದು, ವರ್ಚುವಲ್ ದರ್ಶನಕ್ಕೆ ಅವಕಾಶ ನೀಡೋದು ಮೊದಲಾದವುಗಳು ಈ ಹಿಂದೆಯೂ ಸುದ್ದಿಯಾಗಿತ್ತು. ಈ ಪೂಜೆ, ವರ್ಚುವಲ್ ಪೂಜೆಗಳ ಟ್ರೆಂಡ್ ಕೂಡ ಇದೆ. ಇದೆಲ್ಲದರ ನಡುವೆ ಈಗ ಇಂಡಿಗೋ ಸಮಸ್ಯೆಯಿಂದಾಗಿ ಆರತಕ್ಷತೆಯನ್ನು ಸಹ ಆನ್ಲೈನ್ ಮೂಲಕ ನಡೆಸಲಾಗಿದೆ. ಮುಂದೊಂದು ದಿನ ವಿವಾಹವು ಆನ್ಲೈನ್ನಲ್ಲಿ ನಡೆದ್ರೆ ಆಶ್ಚರ್ಯವೇನಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.